Dear students, I am Dr. Banshankara A.M., HOD, Department of Social Work, Government First Grade College, Hunnur, Taluk Jamkandi, District Bagalkot. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಬನಶಂಕರಯ್ಯ, ಸಮಾಜ ಕಾರ್ಯ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನ್ನೂರು ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟ್. Today I am going to be present community organization models for BSW and MSW students, and it is helpful to NET and KSET aspirants also. And I am going to be explain both lingual ಕನ್ನಡ ಆ್ಯಂಡ್ ಇಂಗ್ಲೀಷ್. ಇಂದು ನಾನು ಸಮುದಾಯ ಸಂಘಟನೆಯ ಮಾದರಿಗಳ ಕುರಿತು ವಿವರಣೆಯನ್ನು ನೀಡ್ತಾ ಇದ್ದೇನೆ. ಸೊ ಇದು BSW ಮತ್ತು MSWನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥದ್ದು ಮತ್ತು ನೆಟ್ ಸೆಟ್ನ ಆಕಾಂಕ್ಷಿಗಳಿಗೂ ಕೂಡ ಇದು ಉಪಯುಕ್ತವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಇದು ನಾನು ನಿಮಗೆ ನೀಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳೇ, ಕಮ್ಯುನಿಟಿ ಆರ್ಗನೈಸೇಷನ್ ಈಸ್ ಅ primary method of social work. In micro level case work and group work we are using. In macro level we are going to be use community organization for the solving of the problems of the community or the society. ವಿದ್ಯಾರ್ಥಿಗಳೇ, ಪ್ರಾಥಮಿಕ ಹಂತದಲ್ಲಿ ನಾವು ವ್ಯಕ್ತಿಗತ ಸಮಾಜ ಕಾರ್ಯ, ವೃಂದಗತ ಸಮಾಜ ಕಾರ್ಯ ವಿಧಾನಗಳನ್ನು ಅನುಸರಿಸುವ ಮೂಲಕ ಸೂಕ್ಷ್ಮ ರೀತಿಯ ಸಮಸ್ಯೆಗಳನ್ನು, ನಾವು ಸಣ್ಣ ಮಟ್ಟದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ದೊಡ್ಡ ಮಟ್ಟದ ಬೃಹತ್ ಗಾತ್ರದ ಸಮಸ್ಯೆಗಳನ್ನು, ಬಹುಸಂಖ್ಯಾತರು ಅನುಭವಿಸುವ ಸಮಸ್ಯೆಗಳನ್ನು ನಾವು ಪರಿಹರಿಸಲಿಕ್ಕೆ ಸಮುದಾಯ ಸಂಘಟನೆ ವಿಧಾನವನ್ನು ಸಮಾಜ ಕಾರ್ಯದಲ್ಲಿ ಬಳಸ್ತೇವೆ. ವೃತ್ತಿಪರ ಸಮಾಜ ಕಾರ್ಯದಲ್ಲಿ ಸಮುದಾಯ ಅಭ್ಯಸಿಸುವಿಕೆಯು ಅತ್ಯಂತ ಪ್ರಮುಖವಾಗಿದ್ದು, ಸಮಾಜ ಕಾರ್ಯದ ಕೌಶಲ್ಯಗಳು, ತತ್ವಗಳು ಮತ್ತು ತಂತ್ರಜ್ಞಾನದ ಮುಖಾಂತರ ನಾವು ಸಮುದಾಯದಲ್ಲಿ ಇಂಟರ್ವೆನ್ಷನ್ ಅನ್ನು ಮಾಡುವುದರ ಮುಖಾಂತರ ಈ ಮಾಡೆಲ್ಸ್ಗಳನ್ನು ಬಳಸಿ ಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸ್ಬೋದಾಗಿದೆ. ಆ ನಿಟ್ಟಿನಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದಿ ಇಂಟ್ರಡಕ್ಷನ್. A many number of authors have proposed models or strategies for changing community systems. Each of these models requires that the social worker assume different professional roles which require somewhat specialized professional skill sets. Many authors have proposed the many model strategies for the changing of community or community system. All models require social work skill sets, that is professional skill sets. Therefore, the role of social workers is most eminent and efficient for the changing community system through the models of community organization. For that, Rothman also identified 3 models of community organization and macro practice. I already said the community organization models for the macro practice or macro level problems solving process. These models originally developed in the year of 1970s. Rothman's 3 models of community practice have probably been one of the most influential conceptualization of macro social work practices. Although the models are presented as distinct approaches to macro practice, in reality they are generally mixed and phased in order to develop comprehensive plan of action or organizing paradigm for macro practice. So as I said, these models are using in a macro practice of social work, and these models are influencing and conceptualization of macro social work practice through these intervention models. ಪೀಠಿಕೆಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಸಮುದಾಯ ಸಂಘಟನೆಯು ಸಮುದಾಯವನ್ನು ಅಭ್ಯಸಿಸುವ ಪ್ರಮುಖ ಕೇಂದ್ರದ ಅಂಶವಾಗಿ ಪರಿಗಣಿಸ್ತೇವೆ ನಾವು.
ಸಮುದಾಯ ಅಭ್ಯಾಸುವಿಕೆಯಲ್ಲಿನೇ ನಾವು ಸಮುದಾಯ ಸಂಘಟನೆ ವಿಧಾನವನ್ನು ಬಳಸಿ ಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಮುಖವಾದ ಒಂದು ವಿಧಾನವಾಗಿ ಬಳಸ್ತೇವೆ. ಹೇಗೆ ವ್ಯಕ್ತಿ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ವ್ಯಕ್ತಿಗತ ಸಮಾಜ ಕಾರ್ಯ, ವೃಂದದ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ವೃಂದಗತ ಸಮಾಜ ಕಾರ್ಯವನ್ನು ಉಪಯೋಗಿಸ್ತೇವೆ, ಪರಿಗಣಿಸ್ತೇವೆ, ಅದೇ ರೀತಿ ಸಮುದಾಯದ ಅಭ್ಯಾಸುವಿಕೆಯಲ್ಲಿ ಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಬೃಹತ್ ಗಾತ್ರದ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಮಗೆ ಸಮುದಾಯ ಸಂಘಟನೆಯು ಒಂದು ಅತ್ಯಂತ ಪ್ರಮುಖ ಕೇಂದ್ರದ ಅಂಶವಾಗಿದೆ. ಅದಕ್ಕಾಗಿ ನಾವು ಸ್ಥಳೀಯ ನಾಯಕತ್ವವನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಸಮುದಾಯಗಳೊಂದಿಗೆ ತೊಡಗಿಸಿಕೊಳ್ಳುವಂಥ ಉದ್ದೇಶದೊಂದಿಗೆ ನಾವು ಸಂಘಟನೆಯನ್ನು ಮಾಡ್ತೇವೆ ಮತ್ತು ಸಮುದಾಯದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಪ್ರಗತಿಪರ ಬದಲಾವಣೆಯತ್ತ ಕೆಲಸ ಮಾಡುವ, ಕಾರ್ಯ ಮಾಡುವ ಸಾಮರ್ಥ್ಯಗಳು, ವೈಯಕ್ತಿಕ ಪರಿಸ್ಥಿತಿಗಳು ಕೂಡ ಅತ್ಯಂತ ಪ್ರಮುಖವಾಗಿರುತ್ತವೆ. ಆದಾಗ್ಯೂ ಸಮುದಾಯಗಳನ್ನು ಸಂಘಟಿಸಲು ಹಲವಾರು ಮಾರ್ಗಗಳಿವೆ. ಸಂದರ್ಭಗಳು, ಬದಲಾವಣೆಯ ಮಟ್ಟ, ಭಾಗವಹಿಸುವರು ಮತ್ತು ಸಮಾನವಾಗಿ ವಿವಿಧ ಅಂಶಗಳನ್ನು ಕೂಡ ಅವಲಂಬಿಸಿರುತ್ತವೆ. ಈ ವ್ಯತ್ಯಾಸಗಳ ಆಧಾರದ ಮೇಲೆ ಜಾಕ್ ರೊಥ್ಮನ್ ಅವರು ಸಮುದಾಯದ 3 ಮೂಲ ಮಾದರಿಗಳನ್ನು 1960-70ರ ದಶಕದಲ್ಲಿ ಸಮುದಾಯ ಸಂಘಟನೆಯ ಮಾದರಿಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಿದರು. ಸಮುದಾಯದ ಬೃಹತ್ ಗಾತ್ರದ ಸಮಸ್ಯೆಗಳನ್ನು ಸಮುದಾಯವನ್ನು ಸಂಘಟಿಸಿ ಮಧ್ಯಸ್ಥಿಕೆಯನ್ನು ಅರ್ಥ ಮಾಡಿಕೊಳ್ಳುವುದರ ಮುಖಾಂತರ ಪ್ರಸ್ತುತತೆಯನ್ನು, ಅವಶ್ಯಕತೆಯನ್ನು ಅರ್ಥೈಸಿಕೊಂಡು ಸಮುದಾಯದ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕೆನ್ನುವಂಥ ಅಂಶವನ್ನು ಪರಿಚಯಿಸಲಿಕ್ಕೆ ಇಲ್ಲಿ ಪ್ರಯತ್ನಿಸಲಾಗಿದೆ. ಸಮುದಾಯ ಅಭ್ಯಾಸುವಿಕೆ ವಿವಿಧ ವಿಧಾನಗಳ ಪರಿಕಲ್ಪನೆ ನೀಡಲು ಅನೇಕ ವಿಧಾನಗಳ ಕೊರತೆಯನ್ನು ಪರಿಹರಿಸಲು ಜಾಕ್ ರೊಥ್ಮನ್ ಸಮುದಾಯ ಸಂಘಟನೆ ಅಭ್ಯಾಸದ 3 ಮಾದರಿಗಳನ್ನು ಪರಿಚಯಿಸಿದರು. ಅವರು ವಿವಿಧ ಸಮುದಾಯವನ್ನು ವಿವರಿಸಲು 3 ಪ್ರತ್ಯೇಕ ಚೌಕಟ್ಟುಗಳನ್ನು ಪರಿಚಯಿಸಿದರು. ಆ 3 ವಿಧಾನಗಳೇ ಸ್ಥಳೀಯ ಅಭಿವೃದ್ಧಿ, ಸಾಮಾಜಿಕ ಯೋಜನೆ, ಸಾಮಾಜಿಕ ಕ್ರಿಯೆ ಎಂದು ನಾವಿಲ್ಲಿ ಕರಿತೇವೆ. Those models are community organization is number 1 locality development, second one social planning, third one social action. Locality development model, we are using bottom up position because this locality development model are using community to the up, from bottom to the upwards level it is going. And second, social planning, from top to down system it is interventioning. Social action, inside out we are using. ಮೊದಲನೇ ಮಾದರಿಯಾದ ಸ್ಥಳೀಯ ಅಭಿವೃದ್ಧಿ ಮಾದರಿಯನ್ನು ನಾನು ವಿವರಿಸ್ತೇನೆ. ಸ್ಥಳೀಯ ಅಭಿವೃದ್ಧಿ ಮಾದರಿಯು ಸಮುದಾಯ ಸಂಘಟನೆಯ ಅಭ್ಯಾಸದ ಜನಪ್ರಿಯ ಕಲ್ಪನೆಯನ್ನು ಸೂಚಿಸುತ್ತದೆ. ಸಮುದಾಯ ಸಂಘಟನೆಯ ಮಾದರಿಗಳಲ್ಲಿ ಲೊಕ್ಯಾಲಿಟಿ ಡೆವಲಪ್ಮೆಂಟ್ ಅಂದರೆ ಸ್ಥಳೀಯ ಅಭಿವೃದ್ಧಿ ಮಾದರಿಯು ಅತ್ಯಂತ ಜನಪ್ರಿಯವಾಗಿರತಕ್ಕಂಥ ಕಲ್ಪನೆಯನ್ನು ಹೊಂದಿದೆ. ಏಕೆಂದರೆ ಇದು ಅತಿ ಹೆಚ್ಚು ಜನರು ಪ್ರಚಲಿತವಾಗಿ ತಮ್ಮ ಸಮುದಾಯದ ಸಂಘಟನೆಯಲ್ಲಿ, ಸಮುದಾಯ ಅಭ್ಯಾಸುವಿಕೆಯಲ್ಲಿ, ಸಮುದಾಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಈ ಪರಿಕಲ್ಪನೆಯನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಿರೋದರಿಂದ ಇದನ್ನು ಜನಪ್ರಿಯ ಕಲ್ಪನೆ ಅಂತ ನಾವು ಕರಿತೀವಿ. ಅನೇಕ ಕಾರ್ಯಕರ್ತರು ಮತ್ತು ಅನೇಕ ಏಜೆನ್ಸಿಯವರು ಕೂಡ ನಿರ್ದಿಷ್ಟ ಪ್ರದೇಶಗಳಲ್ಲಿ ಟಾರ್ಗೆಟ್ ಓರಿಯೆಂಟೆಡ್ ಪಾಪ್ಯುಲೇಷನನ್ನು ಆಧರಿಸಿ ಅವರ ಅಗತ್ಯತೆಗಳನ್ನು ಪೂರೈಸಲು ವಿವಿಧ ಸೇವೆಗಳನ್ನು ಆ ಜನರಿಗೆ ನೀಡಲು ಅನೇಕ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸ್ತದೆ ಮತ್ತು ಆ ಪ್ರದೇಶದಲ್ಲಿ ಇರತಕ್ಕಂತಹ ಸೇವೆಗಳನ್ನು ಒದಗಿಸುವ ವಿವಿಧ ಏಜೆನ್ಸಿಗಳ ಮಧ್ಯೆ ಸಮನ್ವಯತೆ, ಕೋರ್ಡಿನೇಷನ್, ಕೊಲ್ಯಾಬರೇಷನ್ನ ತರೋದರ ಮುಖಾಂತರ ಹೊಸ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮುಖಾಂತರ ಅನೇಕ ಸೇವೆಗಳನ್ನು ಉತ್ಪಾದನೆ ಮಾಡಿ ಆ ಮೂಲಕ ಸ್ಥಳೀಯ ಜನರ ಸಹಭಾಗಿತ್ವದ ಮೂಲಕ ಮತ್ತು ಸಹಕಾರದ ಮೂಲಕ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಒಳಗೊಂಡು ಜನರೇ ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳುವಂತೆ ಸ್ಥಳೀಯ ಮಟ್ಟದಲ್ಲಿ ಈ ಒಂದು ಸಮುದಾಯ ಸಂಘಟನಾ ಮಾದರಿಯನ್ನು ನಾವು ಇಂಟರ್ವೆನ್ಷನ್ ಮಾಡುವುದರ ಮೂಲಕ ಜನರ ಸಮಸ್ಯೆಯನ್ನು ಪರಿಹರಿಸಲು ಮಾಡುವ ಪ್ರಯತ್ನವೇ ಸ್ಥಳೀಯ ಅಭಿವೃದ್ಧಿ ಮಾದರಿಯಾಗಿದೆ ಎನ್ನುವಂಥದ್ದು. ಇನ್ನು ಇಂಗ್ಲೀಷ್ನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಲೊಕ್ಯಾಲಿಟಿ ಡೆವಲಪ್ಮೆಂಟ್ ಮಾಡೆಲ್, the locality developmental as a bottom up because it is a self-help participatory model of change. I already said this is the bottom up model. So from downwards to upwards the process is going. It means any planning should not come from any officials or bureaucratics or any from the governments. The
plan and action should be start from the bottom. It is grassroots level or community or the by the population of the community. So far it is calling as a bottom up model, and it is because already said it is a self help. Here the community people developing their community through the self help and participatory model for the change in their social system or community system. And it is based on the premise that for change to occur, it is necessary to include the broadest possible participation of community citizens. And in this model, a broadest possibility is there for the participation of community citizens. It places a great deal of emphasis on self-determination and democratic process. Here, the self-determination is more emphasizing, and also democratic process are always using for the locality development or community development. Professionals can't change the community for the people, they must do that themselves. Here once we one thing we have to understand this: social workers or professionals can't change the community or people. The peoples has to change themselves for the development system of the community. And second one is social planning model. The social planning model is some ways the opposite of locality development. It is opposite to the locality development because it is not from bottom to top, it is a top to bottom. I refer to it as a top down model of community change because here it emphasizes the technical aspects of solving problems. In the community problems, while solving, only community participation, cooperation, negotiation can't solve the problems of the community. There is a need of technical aspects. So far it is a social planning model. It assumes that most social problems in large industrial societies are too complex for the average citizen to understand. Therefore, professionals who have specialized expertise must guide and control the change process through the use of technical skills such as sophisticated data collection and analysis and the manipulation of large bureaucratic organizations. I already said the professionals' help is must need for the social planning model. Here, the intervention of the community macro level solving of the problems like that sophisticated data collection and analysis and the large bureaucratic organizations needs the specialized expertise and guides for the changing situation. So and that situation we are using social planning model for the community change system or solving the community problems. ಸಾಮಾಜಿಕ ಯೋಜನೆ ಮಾದರಿ ಸಾಮಾಜಿಕ ಯೋಜನೆ ಮಾದರಿಯು ಸಮುದಾಯ ಕಾರ್ಯವನ್ನು ಸೂಚಿಸುತ್ತದೆ. ಇಲ್ಲಿ ಒಬ್ಬ ಕೆಲಸಗಾರ ಅಥವಾ ಕಾರ್ಯಕರ್ತ ಅಥವಾ ಏಜೆನ್ಸಿ ಪಟ್ಟಣ, ಗ್ರಾಮ ಅಥವಾ ಪುರಸಭೆಯ ಪ್ರದೇಶದಲ್ಲಿ ಕಲ್ಯಾಣಕಾರಿ ಕೆಲಸಗಳನ್ನು, ಅಗತ್ಯತೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಸೇವೆಗಳನ್ನು ಮೌಲ್ಯಮಾಪನ ಮಾಡುವ ಕಾರ್ಯವನ್ನು ಕೈಗೊಳ್ಳುತ್ತದೆ. ಇದು ಗ್ರಾಮ ಮಟ್ಟದಲ್ಲಿ, ಪಟ್ಟಣ ಮಟ್ಟದಲ್ಲಿ, ಪುರಸಭೆ ಅಥವಾ ರಾಜ್ಯ ಮಟ್ಟದಲ್ಲಿನ ಅಥವಾ ದೇಶ ಮಟ್ಟದಲ್ಲಿನ ಸಾಮಾಜಿಕ ಸೇವೆಗಳನ್ನು ಅಸ್ತಿತ್ವದಲ್ಲಿರ್ತಕ್ಕಂಥದ್ದನ್ನು ಅರ್ಥೈಸಿಕೊಳ್ಳುವಂಥದ್ದು ಮತ್ತು ಆ ಜನರ ಕಲ್ಯಾಣವನ್ನು ಸಾಧಿಸಲು ಅಗತ್ಯ ಇರುವ ಅಂಶಗಳನ್ನು ಅರಿತುಕೊಂಡು ಅದನ್ನು ಪರಿಣಾಮಕಾರಿಯಾಗಿ ಜನರಿಗೆ ನೀಡುವಲ್ಲಿ ಅಲ್ಲಿ ಅನೇಕ ಪರಿಣಿತರ ಅವಶ್ಯಕತೆ ಇರುತ್ತದೆ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೇವಲ ಸಮುದಾಯ ಮಟ್ಟದಲ್ಲಿ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಉದಾಹರಣೆಗೆ ವಸತಿಯ ಸಮಸ್ಯೆಗಳು, ಶಿಕ್ಷಣ, ಆರೋಗ್ಯ, ಮಕ್ಕಳ ಆರೈಕೆ, ಮಹಿಳೆಯ ಅಭಿವೃದ್ಧಿ ಇಂತಹ ನಿರ್ದಿಷ್ಟ ಕ್ಷೇತ್ರದಲ್ಲಿ ಇಂತಹ ಒಂದು ಸಾಮಾಜಿಕ ಯೋಜನೆ ಮಾದರಿಯ ಒಂದು ಪ್ರಯೋಜನವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇಡೀ ಗ್ರಾಮದ ಅಥವಾ ಒಂದು
ಪಟ್ಟಣದ ಅಥವಾ ಒಂದು ರಾಜ್ಯದ ವಸತಿ ಯೋಜನೆಯನ್ನು ರೂಪಿಸಬೇಕಾದಾಗ ಅಲ್ಲಿ ನಾವು ಕೇವಲ ಸಹಕಾರ ಸಂಯೋಜನೆಯಿಂದ ನಾವು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ನಮಗೆ ಬ್ಯೂರೋಕ್ರಟಿಕ್ ಸಹಾಯನೂ ಕೂಡ ಬೇಕಾಗುತ್ತೆ, ತಾಂತ್ರಿಕ ಒಂದು ಪರಿಣಿತಿ ಹೊಂದಿರತಕ್ಕಂಥ ಜನರ ಸಹಾಯ ಕೂಡ ಅವಶ್ಯಕತೆ ಇರುತ್ತೆ ಅನ್ನುವಂಥದ್ದು. ಇನ್ನು ಮೂರನೇದು, ದಟ್ ಈಸ್ ಸೋಷಿಯಲ್ ಆ್ಯಕ್ಷನ್ ಮಾಡೆಲ್. The social action model assumes one segment of the community is being overlooked or bypassed. The social action model, it names itself says that it is a movement. The society needs to be moved from the one system to another system. So far, the focus of this model is on organizing the segment of the community to stand up for their rights, to demand that their needs and concerns be addressed. Here, nobody is come forward to solve the community problems from the outside or by any agency or any government or any other ways. At that time, the community has to stand up or stood up for their rights, for the livelihood, rights for the education, rights for the justice. In that sense, they has to demand, they has to take their needs, and they have to concern about the problems of the community. And it emphasizes is on bringing about basic change in major social institutions or community practices, and to redistribute the power, resource and decision making process in the community or a formal organization. This is the most important thing here we have to discuss. The major social institutions or community practices, the basically need to be changed. That is, the power should be redistributed. The power could not be in a single hand. The power should be in a redistributed, and also a resource, because the resource kept in a one person or only some people, it could not be justice. For the justice, we should be redistribute the power, redistribute the resource, and whatever the decision for the development of community, the decision making process should be collaborative or cooperative, or the democratic values should be adopted in the community or formal organization. Thus, it is a inside out model because it starts with a committed core of people who work to develop a collective consciousness among all people who are affected by the conditions. Inside out model means only committed peoples who are need or who are interested for the development of that community, those people only collectively, those conscious people are only collect the opinion and affect the condition. It, in that sense, we are calling it is inside out model. With this model also, for the community injustice and community development, through the action, through the movement, we can change in the community system. ಸಾಮಾಜಿಕ ಕ್ರಿಯಾ ಮಾದರಿಯು ಸಮುದಾಯದ ಕಾರ್ಯವನ್ನು ಸೂಚಿಸುತ್ತದೆ. ಇದು ಸಂಚಿಕೆ ಆಧಾರಿತ ಮತ್ತು ಸಾಮಾಜಿಕ ಆಂದೋಲನವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ. ಸಮುದಾಯದಲ್ಲಿ ಆಗುವಂತಹ ಅನ್ಯಾಯಗಳನ್ನು, ಸಮುದಾಯದಲ್ಲಿ ಇರುವಂತಹ ಬೃಹತ್ ಪ್ರಮಾಣದ ತೊಂದರೆಗಳನ್ನು ಸಮುದಾಯದ ಜನರೇ ಅರಿತುಕೊಂಡು ಆ ಒಂದು ಅನ್ಯಾಯವನ್ನು, ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ತಾವು ಒಂದು ಆಂದೋಲನದ ಮುಖಾಂತರವಾಗಿ ಅಥವಾ ಚಳುವಳಿಯ ಮುಖಾಂತರವಾಗಿ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು ಸಜ್ಜುಗೊಳಿಸಲು ಪ್ರಯತ್ನಿಸಬೇಕಾಗುತ್ತೆ. ಇಂತಹ ಸಮಸ್ಯೆಯು ಕೆಲವೊಮ್ಮೆ ನೈಸರ್ಗಿಕ ವಿಪತ್ತಿನ ಸಂದರ್ಭದಲ್ಲಿ ನಾವು ಸಂಪೂರ್ಣ ಸಮುದಾಯ ಸಂಘಟಿಸುವ ಬರ್ಬೋದು, ಅಥವಾ ಶಿಕ್ಷಣ ನೀಡುವ ಸಂದರ್ಭದಲ್ಲಿ, ಅಥವಾ ಮದ್ಯಪಾನದಂತಹ ಸಮಸ್ಯೆಗಳು ಎದುರಾಗಬಹುದು, ಅಥವಾ ವರದಕ್ಷಿಣೆಯಂತಹ ಸಮಸ್ಯೆಗಳು. ಇಂತಹ ಅಮೂಲಾಗ್ರ ಸಮಸ್ಯೆಗಳನ್ನು ಪರಿಹರಿಸಲು ಇಡೀ ಸಮುದಾಯ, ಮಹಿಳೆಯರ ಮೇಲಾಗುವಂಥ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ವುಮೆನ್ ಮೂಮೆಂಟ್ಸ್, ಆಮೇಲೆ ದಲಿತ ಪ್ಯಾಂಥರ್ಸ್ ಸಂಘಗಳು, ಸೊ ಈ ರೀತಿ ದೊಡ್ಡ ದೊಡ್ಡ ಸಂಘಟನೆಗಳ ಮುಖಾಂತರ ನಾವು ಏನು ಮಾಡ್ಬೋದು ಅಂದರೆ ಸಾಮಾಜಿಕ ಕ್ರಿಯಾ ಮಾದರಿಯನ್ನು
ಅಳವಡಿಸಿಕೊಂಡು ಸೋಷಿಯಲ್ ಆ್ಯಕ್ಷನ್ ಮುಖಾಂತರ, ಸೋಷಿಯಲ್ ಮೂಮೆಂಟ್ಸ್ ಮುಖಾಂತರ ನಾವು ಸಾಮಾಜಿಕ ಚಳುವಳಿಗಳ ಮುಖಾಂತರವಾಗಿ ಇಂತಹ ಸಾಮಾಜಿಕ ಅನ್ಯಾಯವನ್ನು, ಭ್ರಷ್ಟಾಚಾರವನ್ನು, ಸಮಾಜಕ್ಕೆ ಅಂಟುಕೊಂಡಿರುವ ಒಂದು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವು ಪ್ರಯತ್ನಿಸಲಾಗುತ್ತೆ ಅನ್ನುವಂಥದ್ದು. Finally, in conclusion, these community models are very essential for the macro level community problem solving process. These three models, as given by the Jack Ruthman, it is very essential for the community change system and community development process. We are always intervention process these models are using. We have using community process. In that community process, these models are needed for the treatment or the development process. ಸಮುದಾಯ ಸಂಘಟನೆಯಲ್ಲಿ ನಾವು ಸಮುದಾಯ ಪ್ರಕ್ರಿಯೆಯನ್ನು ಅಧ್ಯಯನಿಸುವಾಗ ಸಮುದಾಯದ ಸಮಸ್ಯೆಗಳೆಲ್ಲ ಅಧ್ಯಯನಿಸಿ ಅದಕ್ಕೆ ಯೋಜನೆಯನ್ನು ರೂಪಿಸುವ ಸಂದರ್ಭಗಳಲ್ಲಿ ಮತ್ತು ಅದಕ್ಕೆ ಇಂಟರ್ವೆನ್ಷನ್ ನೀಡುವ ಸಂದರ್ಭದಲ್ಲಿ ನಾವು ಈ ಮಾದರಿಗಳನ್ನು ಸದುಪಯೋಗ ಮಾಡಿಕೊಂಡದ್ದಾದಲ್ಲಿ ಸಮುದಾಯದ ಸಮಸ್ಯೆಗಳನ್ನು ನಾವು ಪರಿಹರಿಸಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಈ ಎಲ್ಲ ಮಾಹಿತಿಯನ್ನು ತಾವು ಅರ್ಥೈಸ್ಕೊಂಡಿದ್ದಾರೆ ಅಂತ ಬಯಸ್ತೇನೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ರೆಫರೆನ್ಸಲ್ಲಿ ಕೊಟ್ಟಿರ್ತಕ್ಕಂತಹ ಆಥರ್ಸ್ಗಳ ಪುಸ್ತಕಗಳನ್ನು ಕೂಡ ನೀವು ಅಭ್ಯಾಸ. ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ರೆಫರ್ ದೀಸ್ 4 authors books in online also, on offline also. By this you can come to know in-depth knowledge about the community development. Hopefully you are all understand about community development models. Thank you very much. And if you need interest about the other social work education materials, please subscribe my YouTube channel. Thank you.